ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ದಿವ್ಯ ಭವ್ಯ ರಾಮ ಮಂದಿರದ ನಿರ್ಮಾಣದ ಅಂತಿಮ ಹಂತ ಸದ್ಯ ಆಗ್ತಾ ಇದೆ. ಕೆಲವೇ ದಿನಗಳಲ್ಲಿ ಲೋಕಾರ್ಪಣೆಗೊಳ್ಳುವುದಕ್ಕಿದೆ. ಸಿದ್ಧತಾ ಕಾರ್ಯಗಳು ಅಂತಿಮ ಹಂತ ತಲುಪಿದೆ. ಅಯೋಧ್ಯೆಯಲ್ಲಿ ಈಗಾಗಲೇ ಸಂಭ್ರಮ ಮನೆ ಮಾಡಿದೆ. ರಾಮಲಲ್ಲನ ಪ್ರತಿಷ್ಠಾಪನೆಗೆ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬಕ್ಕೆ ಅಯೋಧ್ಯೆ ಟ್ರಸ್ಟ್ ಆಹ್ವಾನ ಕೊಟ್ಟಿದೆ. ಬಹುಕೋಟಿ ಹಿಂದೂಗಳ ಧಾರ್ಮಿಕ ಭಾವನೆಯ ಸಂಕೇತ, ಗತವೈಭವ ಮರುಕಳಿಸುವ ಐತಿಹಾಸಿಕ ಕ್ಷಣ. ಮರ್ಯಾದಾ ಪುರುಷೋತ್ತಮನನ್ನು ದರ್ಶನ ಮಾಡಲು ಕಾದಿದೆ ಅಸಂಖ್ಯ ಭಕ್ತಗಣ. 3.5 ವರ್ಷಗಳ ಬಳಿಕ ಭಕ್ತರಿಗೆ ಸಿಗಲಿದೆ ಶ್ರೀರಾಮನ ದರ್ಶನ. ರಾಮ ಜನ್ಮಭೂಮಿಯಲ್ಲಿ ಮಂದಿರ ಉದ್ಘಾಟನೆ ಸಂಭ್ರಮ. ರಾಮ ಜನ್ಮಭೂಮಿಯಲ್ಲಿ ಮತ್ತೆ ಗತವೈಭವ ಅನಾವರಣ. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಲೋಕಾರ್ಪಣೆಗೆ ದಿನಗಣನೆ ಶುರುವಾಗಿದ್ದು, ಅಯೋಧ್ಯೆ ರಾಮ್ ಕಿ ಫೌಡಿಯಲ್ಲಿ ಲೇಸರ್ ಶೋನಲ್ಲಿ ರಾಮಾಯಣದ ಚಿತ್ತಾರ ಮೂಡಲಿದೆ. ರಾಮಾಯಣದ ಕುರಿತಾದ ಕಥೆಯ ಸೊಬಗು ಲೇಸರ್ ಶೋನಲ್ಲಿ ಮೂಡಿಬರಲಿದೆ. ಇನ್ನು ಅಯೋಧ್ಯೆಯ ಕರಸೇವಕಪುರದಲ್ಲಿ ಬರುವ ಅತಿಥಿಗಳಿಗಾಗಿ ಟೆಂಟ್ ಸಿಟಿ ನಿರ್ಮಾಣ ಆಗ್ತಿದೆ. ಮತ್ತೊಂದೆಡೆ ಮಂದಿರ ಪ್ರವೇಶ ದ್ವಾರದ ಹೊಸ ಕಾರಿಡಾರ್ ಕಾರ್ಯ ಭರದಿಂದ ಸಾಗಿದೆ. ಯೋಗಿ ಆದಿತ್ಯನಾಥ್ ಸರ್ಕಾರ ಈಗ ಜನವರಿ 22ರ ಒಳಗಾಗಿ ಎಲ್ಲ ಈ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಮುಗಿಸಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಇಲ್ಲಿನ ಗುತ್ತಿಗೆದಾರರಿಗೆ ನೀಡಿದೆ. ಈ ಒಂದು ವಿಶಾಲ ಕಾರಿಡಾರ್ನ ಮೂಲಕವೇ ಭಕ್ತಾದಿಗಳು ರಾಮ ಮಂದಿರವನ್ನು ತಲುಪಬಹುದು. ಮುಖ್ಯವಾಗಿ ಇಲ್ಲಿ ನಾನು ಈಗ ತೋರಿಸ್ತೇನೆ. ಈಗ ದೂರದಿಂದಲೇ ಇಲ್ಲಿ ಮುಖ್ಯವಾಗಿ ಈ ಕ್ರೇನ್ಗಳ ಮೂಲಕ ಇನ್ನು ರಾಮ ಮಂದಿರದ ನಿರ್ಮಾಣ ಕಾರ್ಯ ನಡೀತಾ ಇದೆ. ಮಂದಿರ ಲೋಕಾರ್ಪಣೆಗೆ ಎಚ್.ಡಿ. ದೇವೇಗೌಡ ಕುಟುಂಬಕ್ಕೆ ಆಹ್ವಾನ. ಮತ್ತೊಂದೆಡೆ ರಾಮ ಮಂದಿರ ಲೋಕಾರ್ಪಣೆಗೆ ಹಲವು ಗಣ್ಯರಿಗೆ ಈಗಾಗಲೇ ಆಹ್ವಾನ ನೀಡಲಾಗಿದ್ದು, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಹಾಗೂ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಗೂ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ಆಹ್ವಾನ ನೀಡಿದೆ. ಮಾಜಿ ಸಿಎಂ ಕುಮಾರಸ್ವಾಮಿಯವರ ಬೆಂಗಳೂರಿನ ನಿವಾಸಕ್ಕೆ ಭೇಟಿ ನೀಡಿದ್ದ ಆರ್ಎಸ್ಎಸ್ ಅಖಿಲ ಭಾರತೀಯ ಸಂಪರ್ಕ್ ಪ್ರಮುಖರಾಗಿರುವ ರಾಮ್ಲಾಲ್ ಮತ್ತಿತರರು ಟ್ರಸ್ಟ್ನ ಪರವಾಗಿ ಆಹ್ವಾನ ಪತ್ರಿಕೆ ನೀಡಿ ಕುಟುಂಬ ಸಮೇತ ಭಾಗಿಯಾಗಬೇಕು ಎಂದು ಕೋರಿದ್ದಾರೆ. ಸಂತೋಷದಿಂದ ಪಾಲ್ಗೊಳ್ಳೋದಾಗಿ ಕುಮಾರಸ್ವಾಮಿ ತಿಳಿಸಿದ್ದಾರೆ ಎನ್ನಲಾಗಿದೆ. ಒಟ್ಟಿನಲ್ಲಿ ರಾಮ ಭಕ್ತರ ಬಹುದಿನಗಳ ಕನಸು ನನಸಾಗುತ್ತಿದೆ. ಸಡಗರ ಸಂಭ್ರಮ ಮನೆ ಮಾಡಿದೆ. ಅಯೋಧ್ಯೆ ಜಗಮಗಿಸುತ್ತಿದೆ. ಬಾಲರಾಮನನ್ನು ಕಣ್ತುಂಬಿಕೊಳ್ಳಲು ಅಸಂಖ್ಯ ಭಕ್ತಗಣ ಕಾತರತೆಯಿಂದ ಕಾಯುತ್ತಿದೆ. ಕ್ಯಾಮರಾಮನ್ ರಘು ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಅಯೋಧ್ಯೆ, ಉತ್ತರ ಪ್ರದೇಶ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.